ನಾನಿದ್ದೀನಿ ಅಮ್ಕುಡುಮ್ಕ ಆರ್ಮಿ. ಬೇಕಾಗಿಲ್ಲ ಹೋಗೋ. ಏನ್ ವಿಶೇಷ? ಎಲ್ಲ ಸಚಿವರು ಸೇರಿ ಗುದ್ಲಿ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆ ಟಂಡೂಲ್ಕರ್ ಅವ್ರಿಗೂ ಇನ್ವೈಟ್ ಮಾಡುವಂತ ಬಾಂಬೆಲಿ ನಮ್ಮ ಸ್ನೇಹಿತರು ಮಾತು ಹೇಳಿದ್ದಾರೆ. ರಾಹುಲ್ ಡೇವಿಡ್ ಅವ್ರನ್ನ ಈ ವೆಂಕಟೇಶ್ ಪ್ರಸಾದ್ ಅವರು, ಅನಿಲ್ ಕುಂಬ್ಳೆ ಅವರು, ವಿಶ್ವನಾಥ್ ಅವರು, ಜಾಗಲ್ ಶ್ರೀನಾಥ್ ಅವರು. ಜಗಳೂರ ಮಾತೇ ಇಲ್ಲ. ನಮಗೂ ಮಾತೇ ಗೊತ್ತಿಲ್ಲಪ್ಪ. ಈಗೆಲ್ಲ ಹೇಳಿದ್ರೆ ದೇವ್ರ ಬೆಸ್ತದ. ನನ್ ಮಕ್ಳ ಇನ್ನೊಂದ್ಸಲ ನಮ್ಮ ಮನೆ ಬಾಕ್ಲಕ್ ಬರ್ತೀರ. ಅಮಾವಾಸ್ಯೆ ಬೆಳದಿಂಗಳಾಗಿ ಬಾ. ಅಯ್ಯೋ ಬಾ. ಯಾರ್ಯಾರೋ ಪಪ್ಪಮ್ಮನ ಮುದುಮ ಅಂತ ತೋರಿಸ್ತಾ ಇದಾರೆ. ನಾನ್ ನನ್ ಸಿನಿಮಾ ಅಂತ ತೋರಿಸ್ತಾ ಸಿನಿಮಾ ಹೆಂಗಿದೆ ಸಿನಿಮಾ? ಬೀದಿಲಿ ಒಳ್ಳೆ ಅಂಡರ್ ಬೇವರ್ ಸಿತಾರ ಕೂತಿದ್ದೀರಲ್ಲ, ಏನ್ ಸಮಾಚಾರ? ನಾನು ನನ್ ಸಿನಿಮಾ ರೀಲ್ಸ್ ಮಾಡ್ತಾ ಹೊರತು ಮತ್ತೆ ಲೈಕ್ ಮಾಡ್ತಾ ಇರ್ಬೇಕು, ಸಪೋರ್ಟ್ ಮಾಡ್ತಾರೆ, ಫಾಲೋ ಮಾಡ್ತಾ ಇರ್ಬೇಕು. ದಯವಿಟ್ಟು ನೀವೇನಾದ್ರೂ ಕರ್ನಾಟಕ ಜನತೆ ನೀವೇನಾದ್ರೂ ಇದಿದ್ರೆ ದಯವಿಟ್ಟು ಈ ನನ್ನ ಮಕ್ಳು ವಿಡಿಯೋಗಳನ್ನ ಬಿಟ್ಬಿಡ್ರಿ. ಯಾಕಂದ್ರೆ ಅವ್ರು ಎಲ್ಲಾ ಬಿಟ್ಟು ನಿಂತು ಬಿಟ್ಟವ್ರೆ. ರೋಸ್ಟ್ ಟ್ರೋಲ್ ಅಂತ ಮಸ್ತ್ ಮಾಡ್ತಾರೆ. ಏನು ಎಲ್ಲ ಹ್ಯಾಂಡಲ್ ಮಾಡ್ತೇತಾನೆ? ಮಸ್ತಾಗಿ ರೋಸ್ಟ್ ಮಾಡ್ತಾರಮ್ಮ. ನಾನು ನನ್ನ ಸಿನಿಮಾ ರೀಲ್ಸ್ ಮಾಡ್ತೀವಿ, ಎಲ್ಲಾರು ಸಪೋರ್ಟ್ ಮಾಡ್ರಿ ಅಷ್ಟೇ ಕೇಳೋದು. ಯಾರು ಸ್ವತೆ ಅಂದ್ರೆ ನನ್ನ ಮಗನೇ ಗಾಳಿಪಟ ಆರ್ದಾಗ ಯಾರು ಬಿಡ್ಬೇಕು? ನಿಮ್ ಬೇಬಿಮಾ, ಪಪ್ಪುಮ್ಮ, ಚಿನ್ನುಮ್ಮ ಯಾರಿದ್ದಾರೆ ಹೆಸರು ಕಮೆಂಟ್ ಮಾಡಿ. ನಾವು ಟ್ರೋಲ್ ಮಾಡಿಲ್ಲಪ್ಪ. ನಾವು ಟ್ರೋಲ್ ಮಾಡಿರೋರಿಗೆ ರಿಯಾಕ್ಟ್ ಮಾಡ್ತೀವಿ ಅಷ್ಟೇ. ನಾನ್ ನಿನ್ ಕೈ ಹಿಡ್ಕೊಂಬೋದಾ? ಬೇಡ. ಯಾಕೆ? ನೀನ್ ನಂಗೆ ಕೈ ಬಿಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನಾನೇ ಚಪ್ರಿ ಪ್ರೋ ಮ್ಯಾಕ್ಸ್. ನಿಬ್ಬಿ ನಹಿ ಚಪ್ರಿ ಬೋಲೋ. ಮಿಂಡ್ರಿ ಗುಟ್ಟಿದ ಯಾರು? ನೀವೇ. MLAಗಳ ಅಪಾಪೋಲಿಗಳು ಯಾರು? ನೀವೇ. ಕಳ್ಳ ರಾಗಿ ಕಳ್ಳ, ನಾನು ಕಳ್ಳ ನೋಡಿ. ಕೊಪ್ರಿ ಕಳ್ಳ ರಾಗಿ ಕಳ್ಳಲ್ಲ, ಕೊಪ್ರಿ ಕಳ್ಳ, ಅರಸಿಕೆರೆ ಕಳ್ಳ ಯಾರು? ನೀವೇ. ಅಲ್ಲ, ನಂಗೊಂದು ಅರ್ಥ ಆಯ್ತಲ್ಲ, ಅದೇನಿದ್ದ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಒಂದು ಗೊತ್ತಿದೆ. ಸಂಸತ್ತಲ್ಲೇ ಹಿಂಗ್ ಮಾತಾಡ್ತಾರೆ ಅಂದ್ರೆ ಇನ್ನ ನಮ್ಮ ಸಾಮಾನ್ಯ ಜನಗಳು ಮಾತಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಬಿಡಿ. ಅಲ್ಲ, ಇವ್ರೇನೆ ಬೇರೆ ಟೈಮಲ್ಲಿ ಹೆಂಗ್ ಮಾತಾಡ್ಬಾರ್ದು ಅಂತ. ಅದು ಅಧಿವೇಶನ ಮುಗಿದ್ಮೇಲೆ ಎಲ್ಲ ಒಟ್ಟಿಗೆ ಕಾಪಿ ಮಾಡ್ತಿರ್ತಾರೆ. ಹೌದು. ಸುಮ್ನೆ ಜನಗಳು ನಾವು ಸುಮ್ನೆ ಆ ಪಾರ್ಟಿ ಈ ಪಾರ್ಟಿ ಕಿತ್ತಾಡೋದು. ಅವರೆಲ್ಲ ಚೆನ್ನಾಗೇ ಇರ್ತಾರೆ. ಆಮೇಲೆ ಜೆ ನಿನಗೂಡು ನಾವೆಲ್ಲ ಅಂತ ಸರಿಯಾಗಿ ಹೇಳಿದ್ರಿ. ಜಸ್ಟ್ 1 ಸೆಕೆಂಡ್ ಗೈಸ್, ಇಲ್ಲಿ ಗಂಟ ವಿಡಿಯೋ ನೋಡಿದೀರಾ ಅಂದ್ರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಹೈಪ್ನ ಮಾಡಿ. ಇದರಿಂದ ತುಂಬಾ ಜನಕ್ಕೆ ಶೇರ್ ಆಗುತ್ತೆ, ರೀಚ್ ಆಗುತ್ತೆ. ಸೊ ಅದರಿಂದ ನಮಗೂ ನೆಕ್ಸ್ಟ್ ವಿಡಿಯೋಗಳು ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಈಗ ನಾನು ಒಂದು ಗಾಲಿದು ಫಸ್ಟ್ ಅರ್ಧ ಹೇಳ್ತೀನಿ, ಸೆಕೆಂಡ್ ಅರ್ಧ ನೀನ್ ಹೇಳ್ಬೇಕು, ಆಯ್ತಾ? ಕೈ ಕೆಸರಾದರೆ ಡ್ಯಾಶ್. ಇದೇವಿ ಈಸಿ ಗೊತ್ತು. ಕೈ ಕೆಸರಾದ್ರೆ ಬಾಯಿ ಮೊಸರು ಅಲ್ಲ, ಕೈ ಕೆಸರಾದ್ರೆ ಕೈ ತೊಳ್ಕೊಬೇಕು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಸರಿ ಮಚ್ಚ, ಇನ್ನೊಂದು ಲಾಸ್ಟ್. ಹಾಸಿಗೆ ಇದ್ದಷ್ಟು ಡ್ಯಾಶ್. ಹಾಸಿಗೆ ಇದ್ದಷ್ಟು ಅದ್ರ ಸೈಜ್ ಕರೆಕ್ಟ್ ಆಗಿ ಬೆಡ್ಶೀಟ್ ತರಬೇಕು. ಅಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಡಾಗ್ ಇಸ್ ಸ್ಪೈಸ್ ಕರೆಕ್ಟ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಯಾರ ಕೂತವನೆ ಎಣ್ಣೆ ಕೊಡ. ಕ್ಯಾಶ್ ಕೊಡ. ಏನ್ ಎಲೆಕ್ಷನ್ ಈ ಸಲ ನನಗೆ ಓಟ್ ಹಾಕ್ಬೇಕು. ಎಲ್ಲ ಸಿಂಬಲ್ ಎಲ್ಲ ಜ್ಞಾಪಕ ಇದೆ ಅಲ್ವಾ? 500 ರೂಪಾಯಿ ಕೊಡ್ಬಿಟ್ರೆ ಓಟ ಕೊಡ್ತೀರಾ? ಕರೆಕ್ಟ್. 5 ವರ್ಷದಿಂದ ಜಲ್ಲಿಕಲ್ ಹಾಕ್ಬಿಟ್ಬಿಟ್ಟಿರೋ ರೋಡ್ಗೆ ತಾರೆ ಹಾಕ್ಸಿಲ್ಲ. ಓಟ್ ಹಾಕ್ಬಿಡು ಅಂದ್ರೆ ಹಾಕ್ಬಿಡ್ತೀನಿ. ಯಾರ ಹತ್ರ ಹಾಕ್ಬಿಡೋಣ ನಾನು?
ಅದು ಅಣ್ಣ ಎಲ್ಲ ಆಕ್ಷಿತ್ ಕಾರಣ ಅವ್ನು ಸುಳ್ಳು ಹೇಳ್ತಾವನೆ. ಏಯ್ ಯಾವ ತೋರ್ಸ್ ಬರಲ್ಲ. ಬಾ ತುಂಬಾ ನಿಯತ್ತಿನ ಮನುಷ್ಯ ಅನ್ಸುತ್ತೆ. ಇಲ್ಲಿಂದ ಅಲ್ಲಿರೋ ಜಲ್ಲಿ ಹಾಕ್ಸಿದ್ರಲ್ಲ ತಾರ್ ಹಾಕ್ಸೋದು ಯಾರು? ನಂಗೆ ಸಾಯಿ ಕುಮಾರ್ ಅವ್ರದ್ದು ಡೈಲಾಗ್ ನೆನ್ಪು ಬರ್ತೈತೆ. ಯಾವ್ದು? ಯಾಕೆ ಯಾಕೆ ಅಂತ. ಕರೆಕ್ಟ್ ಬ್ರೋ, ನೀನ್ ಹೇಳಿದ್ ಕರೆಕ್ಟ್. ಬರೀ ಜಲ್ಲಿ ಹಾಕ್ಬಿಟ್ಟು ಟಾರ್ ಹಾಕ್ತಾ ಬಿಟ್ಟವ್ರೆ. ನೆಕ್ಸ್ಟ್ ಎಲೆಕ್ಷನ್ ಬರೋದಕ್ಕೆ ನೀನ್ ಟಾರ್ ಹಾಕ್ಸ್ಬೇಕು. ಟ್ರೈನ್ ಅದ್ರ ಮೇಲೆ 100 ಕಿಲೋಮೀಟರ್ ಸ್ಪೀಡ್ ಜುಯ್ ಅಂತ ಹೋಗಿ ಟಿಪ್ ಹೊಡಿಬೇಕು. ಬಲೆ ಟ್ಯಾಲೆಂಟೆಡ್ ಅಪ್ಪ ನೀನು. ಎಕ್ಸ್ಪಾಕ್ಸ್ ಪಾರ್ಸಲ್ ಕ್ಯಾನ್ಸಲ್. ಒಂದು ಎಗ್ ಬಾಕ್ಸ್ ನ ಕತೆ. ನಾವೆಲ್ಲ ಮಾಡಲ್ಲಪ್ಪ. ಮತ್ತೇನ್ ಮಾಡ್ತೀರಾ? ಇಬ್ರು ಕೊಡ್ಸುದಿಲ್ಲ. ಇಬ್ರು ಬರ್ತಾರೆ ಅನ್ಕೋ, ನೀನ್ ಎಗ್ ಪಪ್ಸ್ ಹೇಳು, ನೀವು ಇದು ವೆಜ್ ಪಪ್ಸ್ ಹೇಳು ಅಂದ್ಬಿಟ್ಟು ಅರ್ಧ ನಾನು ತಿನ್ಕೊಂಡು ಹೋಗ್ತೀನಿ. ನಿನ್ ಜನ್ಮಕ್ಕೆ ಹೋಗೋ. ಒಂದ್ 10 ರೂಪಾಯಿ ಇದ್ರೆ ಹಾಕಮ್ಮ. ಇಲ್ಲ ಸ್ವಾಮಿ, ಮುಂದೆ ಹೋಗಿ ಹಾಕಮ್ಮ, ನಿನಗೊಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ನಾನು 8ನೇ ಕ್ಲಾಸೇ ಫೈಲು, ನಾನು ಓದೇ ಇಲ್ಲ. ಸರಿ ಹಾಕು, ನಿನಗೊಂದು ಒಳ್ಳೆ ಹುಡುಗ ಸಿಗ್ತಾನೆ. ಆಲ್ರೆಡಿ ಮದ್ವೆ ಆಗಿ ನನ್ ಗಂಡ ಬೇರೆಯವ್ರ ಜೊತೆ ಓಡೋಗಾಯ್ತು. ಕುಡುಮಗಳೇ, ಭಗವಂತ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಕೊಡ್ತಾನೆ ನಿನಗೆ. ನಮ್ ಫ್ಯಾಮಿಲಿನೇ ಫುಲ್ ಸಾಲದಲ್ಲಿ ಮುಳುಗೈತೆ. ಕೊಡಮ್ಮ, ನಿಮ್ಮ ಅಪ್ಪ ತುಂಬಾ ಖುಷಿಯಾಗಿರ್ತಾರೆ. ನಮ್ಮಪ್ಪ ಜೈಲಲ್ಲಿ ಇದ್ದಾನೆ. ಕೊಡಮ್ಮ, ನಿನ್ ತಂಗಿ ಆದ್ರೂ ಫುಲ್ ಖುಷಿಯಾಗಿರ್ತಾಳೆ. ನನ್ ತಂಗಿ ಜೊತೆಗೆ ನನ್ ಗಂಡ ಓಡೋಗಿರೋದು. ಪ್ರಪಂಚದಲ್ಲಿ ಕಷ್ಟ ಎಲ್ಲ ನಿನ್ಗೆ ಬಂದೈತಲ್ಲಮ್ಮ. ನಿಮ್ ಫ್ಯಾಮಿಲಿಲೇ ತುಳುಕ್ತೈತಲ್ಲಮ್ಮ. ಮಮ್ಮಿ ನಾನು ಕೊನೆಗೂ 200 ಪೇಜ್ ಇರೋ ಸ್ಟೋರಿ ಬರ್ದಿದ್ದೀನಿ. ಏನಂತ ಬರ್ಬೇಕಂದ? ಮೊದಲನೇ ಪೇಜ್ ಅಲ್ಲಿ ರಾಜ ಕುದುರೆ ತಗೊಂಡ್ ಕಾಡಿಗೆ ಹೊಂಟ. ಆಮೇಲೆ ಮತ್ತೆ ಕೊನೆ ಪೇಜ್ ಅಲ್ಲಿ ರಾಜ ಕೊನೆಗೂ ಅವ್ನ್ ಕುದುರೆ ಜೊತೆ ಆ ಕಾಡಿಂದ ಆಚೆ ಬಂದ. ಮತ್ ಮಧ್ಯ ಪೇಜ್ ಅಲ್ಲೆಲ್ಲ ಏನ್ ಬರ್ದಿದ್ಯಾ? ಟಡಕ್ 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 ಟಡಕ್. ಇದು ಆಕ್ಚುಲಿ ನಾವು ಯೂಸ್ ಮಾಡಿದ್ದು ಈ ತರ ಒಂದು ಟೆಕ್ನಿಕ್. ಇದು ಯಾವ್ದು ಗೊತ್ತಾ ಚಾಪ್ಟರ್ ಇದ್ದಿದ್ದು? ಭೀಮನ ಇದು ಗದಾಯುದ್ಧ. ಭೀಮನು ಗದಾಯುದ್ಧದಲ್ಲಿ ಹೇಗೆ ಕೊಂದನು ಅಂತ ಕ್ವಶನ್. ಆ ಭೀಮನು ದುರ್ಯೋಧನನು ಗದಾಯುದ್ಧದಲ್ಲಿ ಗುದ್ದಿ 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 ಪೂರ್ತಿ ಗುದ್ದಿ 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 ಅಂತ ಬರೋ ಲಾಸ್ಟ್ ಕೊಂದನು ಅದು ಇದು. ಆಮೇಲೆ ಮೇಷ್ಟು ನಮ್ಗೆ ಇಟ್ಕೊಂಡು ಸರಿಯಾಗಿ ಗುದ್ದಿದ್ರು. ಇವತ್ತು ಒಳ್ಳೆ ಲಾಭ ಮಾಡ್ಬಿಡೋದೆ. ಕಿಡ್ನಾಪರ ಹಲೋ, ನಿಮ್ ಹೆಂಡತಿ ನನ್ನ ಹತ್ರ ಅವಳೆ. ಅವಳನ್ನ ನೀನೇ ಹಿಡ್ಕೊಂಡ್ಬಿಡು, ನನ್ನನ್ನು ಸಾಯಿಸ್ಬೇಡ ಪ್ಲೀಸ್. ನೀನು ಸಾಯಿಸ್ಬೇಡ. ಲೋಪ, ನಾನು ಲವರ್ ಅಲ್ಲ, ಕಿಡ್ನಾಪ್ ಮಾಡಿರೋದ್ ನಾನು. ಹಂಗಾರ ಓಕೆ. ನಿನ್ ಹೆಂಡತಿ ನಾಳೆ ಬೆಳಿಗ್ಗೆ ಸೂರ್ಯನ್ ನೋಡ್ಬೇಕಾ? ಹಂಗಾರ 5 ಲಕ್ಷ ಕಳ್ಸಿ. ಹಂಗಾರ ಬೇಡ ಬಿಟ್ರಿ, ಅವಳು ನೈಟ್ ಒಟ್ಟಿಗೆ ಚಂದ್ರ ನೋಡ್ಲಿ. ತಲೆಗಿಲೆ ಕೆಟ್ಟೈತ ನಿಂಗೆ. ನಿಮ್ ಹೆಂಡತಿ ಸಾವು ಬದುಕಿನ ಮಧ್ಯೆ ಆಟ ಆಡ್ತಾವಳೆ ಅಂತ ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ತಾವಳೆ. ಲೇ ಚಪ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೋ. ಇವತ್ ನೈಟ್ ಅಷ್ಟಲ್ಲಿ ನಂಗೆ ಕಾಸು ಬರ್ಲಿಲ್ಲ ಅಂದ್ರೆ ನಿಮ್ ಹೆಂಡತಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ. ಮತ್ತೆ ಇನ್ನೊಂದ್ ಕಾಲು ಅದ್ ನಾಳೆ ಕಟ್ ಮಾಡ್ತೀನಿ. 2 ಇವತ್ತೇ ಕಟ್ ಮಾಡ್ಬಿಡು. ನಿಮ್ ಹೆಂಡತಿ ಕಾಲ್ ಕಟ್ ಮಾಡ್ತೀನಿ ಅಂತ ನಾನೇಲ್ ಬೇಡ ಅಂದೆ. ಲೇ, ನಂಗೆ ಯಾಕೋ ಇಷ್ಟು ರೋದನೆ ಕೊಡ್ತೀಯಾ? ಒಂದ್ ಕೆಲ್ಸ ಮಾಡೋ, 2 ಲಕ್ಷ ಹೋಗ್ಬಿಟ್ಟು ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ಬಿಡು. 2 ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು, ಆಗಲ್ಲ. ಮತ್ತೆ ಇನ್ ಎಷ್ಟು ಕೊಡ್ತೀಯಾ? ಮನೆ ಹತ್ರ ಬಾ, ಪ್ಲಾಸ್ಟಿಕ್ ಸಾಮಾನು ಹಾಲ್ ಕವರ್ ಐತೆ, ತಗೊಂಡೋಗು. ಲೇ, ನನ್ ಕಿಡ್ನಾಪರ್ ಕಣೋ, ಪೇಪರ್ ಇವನ್ನೆಲ್ಲ ಬೇವರ್ಸಿ. ಹತ್ರ ಅದೇ ಇರೋದು ಇವಾಗ, ಬೇಕಾದ್ರೆ ತಗೊಂಡೋಗು. ನನ್ನ ಮಕ್ಕಳು 3 ಬಿಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಸಪೋರ್ಟ್ ಮಾಡೋದು? ಪಾಪ ಆ ಒಂದು ಹೆಂಡತಿ ಜೀವಕ್ಕೆ ಎಷ್ಟು ಘಾಸಿ ಆಗಿರ್ಬಾರ್ದು, ಯೋಚನೆ ಮಾಡಿ. ನಾನ್ ಕಣ್ಣನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಏನಂತ? ಅವನು ಹೆಂಗಾಗಿರ್ಬೇಡ, ಅವನಿಗೆ ಯಾಕಾರು ಕಿಡ್ನಾಪ್ ಮಾಡ್ಕೊಬಂದು ಅನ್ಸ್ಬಿಟ್ಟಿರುತ್ತೆ. ಅವನೇ ಒಂಚೂರು ಕೊಟ್ಬಿಟ್ಟು ಕಳಿಸಿರ್ತಾನೆ ಅನ್ಸುತ್ತೆ. ಯಾವ್ದೋ ಫಿಲ್ಮ್ ಐತಲ್ಲ, ಒಂದು ಕ್ವಶನ್ ಪೇಪರ್ಗೋಸ್ಕರ ಮಗುನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರ್ತಾರೆ. ಕರೆಕ್ಟ್. ಮೇ ಬಿ ಬುಲೆಟ್ ಪ್ರಕಾಶ್ ಇರ್ಬೇಕೇನೋ ಅದ್ರಲ್ಲಿ. ಬುಲೆಟ್ ಪ್ರಕಾಶ್, ಸಾಧು ಕೋಕಿಲ ಮತ್ತೆ ಸಾಧು ಕೋಕಿಲ ಇರೋದು. ಯಾವ ಫಿಲಮ್ ಯಾವ್ದು ಅಂತ ಮರ್ತೋಗ್ಬಿಟ್ಟಿದೀನಿ. ಕರೆಕ್ಟ್. ಅಮ್ಮ, ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ. ವೀತೆ ಇವಾಗ್ಲೇ ಹೇಳ್ತಾ ಇದೀನಿ, ಚಪ್ಪಲಿ ತರ ಮಾಡ್ಸ್ಕೊಂಡ್ ಬಂದ್ಯೋ. ಚಪ್ಪಲಿನ ಹುಡುಕಿನಿ, ನೀಟಾಗಿ ಸಣ್ಣದಾಗಿ ಮಾಡ್ಸ್ಕೊಂಬ. ಸರಿ, ಆಯ್ತು ಬಿಡಮ್ಮ. ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಸ್ಬೇಕಾಗಿತ್ತು.
ಯೂನಿವರ್ಸಲ್ ಪ್ರಾಬ್ಲಮ್. ಕಟ್ ಮಾಡೋದು ಅವರು ಅಂತ. ಅದು ಯೂನಿವರ್ಸಲ್ ಪ್ರಾಬ್ಲಮ್, ಏನ್ ಮಾಡಕ್ಕಾಗಲ್ಲ. ಎಲ್ಲಾ ಅಮ್ದಿರು ಹಿಂಗೇನಾ? ಸಾಮಾನ್ಯರ ಪ್ರಕಾರ ಏನ್ ಗೊತ್ತಾ, ಫುಲ್ ಸಣ್ಣಕ್ಕೆ ಮಿಲಿಟರಿ ಹೊಡ್ತಾರಲ್ಲ, ಫುಲ್ ಸಣ್ಣ ಕೊಡಿಸ್ಬೇಕು. ಆಮೇಲೆ ನೀಟಾಗಿ ಗಿಡ ಎಲ್ಲ ಕೆರ್ಸ್ಬಿಡ್ಬೇಕು. ಅವಾಗ ಅವ್ರ ಪ್ರಕಾರ ಅಯ್ಯೋ ನನ್ ಮಗ ರಾಜ್ಕುಮಾರ ಕಣ್ಣ ಕಾಣ್ತಾವನೆ ಅಂತ ಅಂತಾರೆ. ಇನ್ನು ಎಷ್ಟು ಜನ ಅವ್ರಣ್ಣ? ಅಣ್ಣ ಇನ್ನ 3 ಜನ ಅವ್ರಣ್ಣ. ಅಣ್ಣ ಕಟಿಂಗ್ ಶೇವಿಂಗ್ ಮಾಡಕ್ ಎಷ್ಟಣ್ಣ? ಅಣ್ಣ 200 ರೂಪಾಯಿ ತಂತೀನಣ್ಣ. ಹೌದಾ? ಪಕ್ಕದ ಅಂಗಡಿ 150 ರೂಪಾಯಿ ಮಾಡ್ತಾರಲ್ಲಣ್ಣ, ಅದು ಹುಡುಗಿ ಮಾಡ್ತಾ ಇರೋದು. ಅಣ್ಣ ಮದ್ವೆ ಫಂಕ್ಷನ್ ಹೋಗ್ಬೇಕು, ಟೈಮ್ ಆಯ್ತು ನನಗೆ, ಮಾಡೋಣ. ಇನ್ನು ಸ್ವಲ್ಪ ಝೂಮ್ ಮಾಡ್ಬೇಕಿತ್ತು ಕ್ಯಾಮ್ರಾನ. ಯಪ್ಪ ಆಂಗಲ್ ನೋಡಕ್ ಹೋಗ್ದಿರದ್ನ. ಅಯ್ಯೋ ಬಿಡಿ ಹೋಗಿ. ಫೋನ ಮಾಡಿಲ್ಲ ಯಾಕೋ ನನ್ನ ರೀಚಾರ್ಜ್ ಮಾಡ್ಸಕ್ ದುಡ್ಡಿಲ್ಲ ಬಂಗಾರ. ಬ್ಲಾಕ ಮಾಡ್ಯಾನೋ ಯಾಕ ನನ್ನ ನಂಬರ, ಮನಸ್ಸಿಗೆ ಆಗೈತಿ ಬ್ಯಾಸರ. ಅಕ್ಕ ತಕೊಂಡ್ ನ್ಯಾಣ ಹಾಕೋ ಎಲ್ಲರ. ಅಯ್ಯೋ ಅಕ್ಕ ಅಕ್ಕ. ನಿಮಗೆ ಮುಂಚೆನೂ ರಿಯಾಕ್ಟ್ ಮಾಡಿದ್ವಿ ಅನ್ಸುತ್ತೆ ಇದೇ ತರದ ವಿಡಿಯೋಗೆ. ಆದ್ರೂ ಚೆನ್ನಾಗೈತಲ್ಲ ಇದು. ಇದೇ ಗಣಪತಿ ಇನ್ನು ಈ ಕಣ್ಣಿಂದ ಏನೇನ್ ನೋಡ್ಬೇಕು. ಮುಂದೆ ಗಣಪತಿ ಹಬ್ಬ ಬರ್ತಿದೆ, ದೇವ್ರು ಇವಾಗ್ಲೇ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಬಟ್ ಆದ್ರೂ ಅವಾಗ ಒಂದೊಂದು ಟ್ರೆಂಡ್ ಇತ್ತು ಗೊತ್ತಾ, ಯಾರ್ದು ಗಣೇಶ ಯುನೀಕ್ ಆಗಿರುತ್ತೆ, ಯಾರ್ದು ಡಿಫ್ರೆಂಟ್ ಆಗಿರುತ್ತೆ ಅನ್ನೋದೊಂದು ಅವಾಗ ನಮ್ಗೆ ಕಾಂಪಿಟೇಷನ್. ಅದು ಈಗ ಎಲ್ಲಾರ್ದು ಯೂನಿಕ್ ಆಗೇ ಇರುತ್ತೆ. ಒಂದು ಏನೋ ಸ್ಟೈಲ್ ಆಗಿ ಇದು ಕ್ಯಾಪ್ ಹಾಕೊಂಡ್ ನಿಂತಿರುತ್ತೆ, ಇದು ಸಿಗರೇಟ್ ಹೊಡ್ಕೊಂಡ್ ನಿಂತಿರೋದ್ನು ಹಾಕೋರೆ. ಇನ್ನು ಅವಾಗ ಒಂಥರ ಕ್ರಿಯೇಟಿವ್ ಆಗಿ ಮಾಡೋರು ಗಣೇಶನ. ಅವಾಗ ಹೆಂಗೆ ಅಂದ್ರೆ ಮೆಕ್ಯಾನಿಕ್ ಗಣೇಶ, ಆಮೇಲೆ ಯಾವ್ದಾರ ಫಿಲಮ್ ಹಿಟ್ ಆಗಿದ್ರೆ ಆ ಫಿಲಮ್ ಸ್ಟೈಲ್ ಗಣೇಶ ಮಾಡೋದು. ಆಮೇಲೆ ಒಂದ್ ಗಣೇಶ ಹೆಂಗ್ ಮಾಡಿದ್ರು ಅಂದ್ರೆ ಬ್ರಿಟಾನಿಯಾ, ಅವಾಗ ಆಡ್ ಬರ್ತಿತ್ತು ಗೊತ್ತಾ ಬ್ರಿಟಾನಿಯಾ, ಆತರ ಬ್ರಿಟಾನಿಯಾ ಸ್ಟೈಲ್ ಗಣೇಶ ಒಂದ್ ಮಾಡಿದ್ರು ನಂಗೆ ಜ್ಞಾಪಕ ಇರಂಗೆ. ಆತರ ಯುನೀಕ್ ಆಗಿ ಮಾಡೋರು ಸಗದಾಗಿರುತ್ತೆ. ಬಟ್ ಇವಾಗ ಅದು ಹೋಗೇ ಯಾವ ತರ ಗಣೇಶನ್ ನೋಡಿದೀರಾ ಗೈಸ್, ಕಮೆಂಟ್ ಮಾಡಿ. ಡುಮ್ಮಿ ಲೇಗೋ ಆಗ್ತಿದೆ, ಬೇಗ ಬೇಗ ಡಾಕ್ಟರ್ಗೆ ಫೋನ್ ಮಾಡು. ಈಗ್ಲೇ ಹಚ್ತೀನಿ, ನಿಮ್ ಫೋನ್ ಪಾಸ್ವರ್ಡ್ ಹೇಳ್ರಿ ಬೇಗ. ಇರ್ಲಿ ಬಿಡು, ನೋವು ಕಮ್ಮಿ ಆಯ್ತು. ಓಕೆ, ವಿಲ್ ಗೋ ಟು ನೆಕ್ಸ್ಟ್ ವಿಡಿಯೋ. ಪಾಸ್ವರ್ಡ್ ಗೊತ್ತಿದೆ ಗೈಸ್, ಏನು ಪ್ರಾಬ್ಲಮ್ ಇಲ್ಲ. ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಜಿ ಅವರನ್ನ ಸ್ವಾಗತಿಸೋಣ. ಓಕೆ, ನಮಸ್ಕಾರ ಗುರುಜಿ. ತಲೆಗೆ ಹಚ್ತಾರೆ ಎಣ್ಣೆ, ತಲೆಗೆ ಹಚ್ತಾರೆ ಎಣ್ಣೆ. ದೀಪಾವಳಿಗೆ ತಗೊಳ್ಳೋಣ ಹೊಸ ಬಟ್ಟೆ. ಕಟ್ ಮಾಡಿ. ಅಣ್ಣ ಕೂದ್ಲಿಗೆ ಹಾಕ್ತಾರೆ ರಬ್ಬರು, ಕೂದ್ಲಿಗೆ ಹಾಕ್ತಾರೆ ರಬ್ಬರು. ನಮ್ ಸಬ್ಸ್ಕ್ರೈಬರ್ಸ್ ನಮ್ ದೇವ್ರು. ಕಟ್ ಮಾಡು, ಕಟ್ ಮಾಡು, ಕಟ್ ಮಾಡು. ಬೇಡ, ನಾವು ಸಬ್ಸ್ಕ್ರೈಬ್ ಮಾಡ್ಬೋದು. ಸಮಾಧಾನ ಸಮಾಧಾನ ಸಮಾಧಾನ. ಸಾಕು, ಹೇರ್ ಸ್ಟೈಲ್ ಹಾಳಾಗ್ಬಿಡುತ್ತೆ. ಮೊದ್ಲೇ ಬೈತಾರೆ, ಒಂದೇ ಸ್ಟೈಲ್ ಲೈಕ್ ಮಾಡ್ರಿ, ಮಾಡಂಗಿಲ್ಲ. ಕಮೆಂಟ್ ಮಾಡ್ರಿ, ಒಟ್ಟ ಮಾಡಂಗಿಲ್ಲ. ಶೇರ್ ಮಾಡ್ರಿ, ಮಾಡಂಗಿಲ್ಲ. ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಮಾಡಂಗಿಲ್ಲ. ಬೇಡ, ನೀವ್ ಹೇಳಂಗಿಲ್ಲ ಆತರ ಮಾಡಲ್ಲ ಅಂತ. ಮಾಡ್ಲೇಬೇಕು ನೀವು. ಲೈಕ್ ಮಾಡು. ನೀವ್ ಹೇಳಂಗಿಲ್ಲ, ವರ್ಮ ರಾಜ ವರ್ಮ ಹೇಳ್ಬೇಕು. ಸರಿ, ಹಂಗ ಲೈಕ್ ಮಾಡಿ. That's it for the video guys. We hope ನಿಮಗೆ ವಿಡಿಯೋಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಂಗೆ ಹೈಪು ಕೂಡ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಖತ್ತಾಗಿರುವಂಥ ಮೀಮ್ಸ್ ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ